ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕಕ್ಕೆ ಮತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಇರಾನು. ಹಾರ್ಮೋಸ್ ಜಲಸಂಧಿಯನ್ನು ಬಂದ್ ಮಾಡಿದ್ರೆ ಪರ್ಷಿಯನ್ ಕೊಲ್ಲಿಗೆ ಸಂಚಾರ, ನಮ್ಮ ಮೇಲೆ ದಾಳಿ ನಡೆಸಿದ್ರೆ ನಾವು ಯಾರನ್ನೂ ಕೂಡ ಬಿಡಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಸಂಚಕಾರ ಬರುತ್ತೆ ಅಂತ. ಗಲ್ಫ್ ಆಫ್ ಪರ್ಷಿಯಾದಲ್ಲಿ ಸಾವಿರಾರು ಶಿಪ್ಗಳು ಓಡಾಡ್ತವೆ. ಸೊ ನಾವು ಎಲ್ಲರನ್ನೂ ಮುಳುಗಿಸ್ತೀವಿ, ನಮ್ಮನ್ನು ನೀವು ಮುಳುಗಿಸ್ತೀರಾ ಅಂದರೆ ನಾವು ಎಲ್ಲರನ್ನೂ ಮುಳುಗಿಸ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಹಾರ್ಮೋಸ್ಗೂ 1 ಮಿಲಿಯನ್ ಸೈನಿಕರನ್ನು ನಿಯೋಜನೆ ಮಾಡೋದಾಗಿ ಇರಾನ್ ಎಚ್ಚರಿಕೆ ಕೊಡ್ತಾ ಇದೆ. ಬಟ್ ವೀಕ್ಷಕರ ಗಮನಕ್ಕೆ ಅಂದರೆ 4.5 ಲಕ್ಷದಷ್ಟು ಸೈನಿಕರು ಸದ್ಯಕ್ಕೆ ಇರಾನ್ಗೆ ಲಭ್ಯರಿದ್ದಾರೆ ಹೋರಾಟ ಮಾಡೋದಕ್ಕೆ, IRGCಗೆ ಅಂತ. ಬಟ್ ಅವರು ಜನರನ್ನೇನು ಒಟ್ಟುಗೂಡಿಸೋದೇನು ದೊಡ್ಡ ವಿಚಾರ ಆಗ್ತಿಲ್ಲ. ಯಾಕಂದರೆ ಎಲ್ರಿಗೂ ಅದು ಸೆಂಟಿಮೆಂಟ್ ಅಂತ ಬಂದಿದೆ. ಒಂದು ದೇಶದ ಸೆಂಟಿಮೆಂಟ್ ಅಂತ ಬಂದಾಗ ಸ್ವಯಂ ಪ್ರೇರಿತವಾಗಿ ಜನ ನಾವು ಬರ್ತೀವಿ, ಹೋರಾಟ ಮಾಡ್ತೀವಿ, ಬಲಿದಾನ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇರಾನ್ನಲ್ಲಿ ಶಹದತ್ ಅಂತ ಕರೀತಾರೆ, ಬಲಿದಾನ ಕೊಡೋದಕ್ಕೆ ರೆಡಿಯಾಗಿ ದೇಶಕ್ಕೋಸ್ಕರ ಅಂತ ಕರೀತಾರೆ. ಆ ಕರೆ ಕೊಟ್ಟಂಗೆ ಇದ್ದಾರೆ. ಅದಕ್ಕೋಸ್ಕರನೇ ಹೇಳ್ತಿರೋದವರು 10 ಲಕ್ಷ ಜನರು ನಿಯೋಜನೆ ಮಾಡೋಕ್ಕೆ ನಾವು ರೆಡಿ ಅಂತ ಡೀಟೇಲ್ಸ್ ಕೊಡ್ತಾರೆ. ಶಬೀರ್, ಶಹದತ್ ಅಂದರೆ ಬಲಿದಾನ ಮಾಡೋಕೆ ಬನ್ನಿ ಅಂತ ಕರೆಯನ್ನು IRGC ಈಗಾಗಲೇ ಕೊಟ್ಟಿತ್ತು. ಅದರ ಪರಿಣಾಮವನ್ನು ನಾವು ನೋಡ್ತಾ ಇದ್ವಿ. ದೊಡ್ಡ ಸಂಖ್ಯೆಯಲ್ಲಿ ಜನ ಆ ಸೆಂಟಿಮೆಂಟ್ಗೆ ಒಳಗಾಗಿ ವಾಲಂಟಿಯರ್ಸ್ ಬರ್ತಾ ಇದ್ದಾರೆ ಅಂತ. ಸೊ ಈಗಿನ್ನೂ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅಂತನಾ, ಅಮೆರಿಕಕ್ಕೆ ಮತ್ತೊಂದು ವಿಯಟ್ನಾಂ ವಾರ್ನಲ್ಲಾದಂತಹ ಮುಜುಗರ ಇಲ್ಲೂ ಕೂಡ ಆಗುತ್ತಾ ಅನ್ನೋದು ಪ್ರಶ್ನೆ. ಜಗತ್ತಿಗೆ ಹೇಗೆ ಸಂಕಷ್ಟವನ್ನು ತರ್ತಾರೆ ಅಂತ. ಮಮತಾ ನೋಡಿ, ಈ ಹಿಂದೆ ಇರಾನ್ನಲ್ಲಿರುವಂಥ ಮೂಲ ಸೌಕರ್ಯಗಳ ಮೇಲೆ ಅಮೆರಿಕ ದಾಳಿಯನ್ನು ಮಾಡ್ತೀವಿ ಅನ್ನುವಂಥ ಬೆದರಿಕೆ ಒಡ್ಡಿದ ಬಳಿಕ ಇರಾನ್ ಒಂದು ಪ್ರಮುಖವಾದಂತಹ ಒಂದು ಸ್ಟ್ರಾಟಜಿಯನ್ನು ಮಾಡಿತ್ತು. ತನ್ನ ಜನರನ್ನು ಈ ಮೂಲ ಸೌಕರ್ಯಗಳ ಸುತ್ತ ಮಾನವ ಸರಪಳಿಯನ್ನು ನಿರ್ಮಿಸುವತ್ತ ಕರೆಯನ್ನು ಕೊಟ್ಟಿತ್ತು. ಅದಕ್ಕೆ ಪೂರಕವಾಗಿ ಸಾವಿರಾರು ಜನ ಬಂದರು. ತಮ್ಮ ಆಸ್ತಿಪಾಸ್ತಿಗಳು ಅಂದರೆ ಸರ್ಕಾರದ ಆಸ್ತಿ, ದೇಶದ ಆಸ್ತಿಗಳನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿತ್ತು. ಈ ಒಂದು ಒತ್ತಡದ ತಂತ್ರಕ್ಕೆ ಮಣಿದಂಥ ಅಮೆರಿಕ ಯಾವುದೇ ರೀತಿಯಾದಂಥ ದಾಳಿಗಳನ್ನು ಮಾಡಿರಲಿಲ್ಲ. ಸೊ ಈಗಲೂ ಕೂಡ ದೇಶ ಅಥವಾ ತನ್ನ ಅಸ್ತಿತ್ವ ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಇಡೀ ನಮ್ಮ ಶಕ್ತಿಯನ್ನು ಒಗ್ಗೂಡಿಸಿ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಹೇಳ್ಕೊಂಡಿದೆ. ಸರಿಸುಮಾರು 4.5 ಲಕ್ಷದಷ್ಟು ಸಂಖ್ಯೆಯಲ್ಲಿ ಇರಾನ್ನಲ್ಲಿ ಸೈನಿಕರಿದ್ದಾರೆ. IRGCಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಈಗ 1 ಮಿಲಿಯನ್ ಅಂದರೆ 10 ಲಕ್ಷ ಸೈನಿಕರನ್ನು ನಾವು ನಿಯೋಜಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಲ್ಲಿಗೆ ಜನರನ್ನು ಕೂಡ ಇವರು ಯುದ್ಧಕ್ಕೆ ಬಳಸ್ಕೊಳ್ಳುವಂಥದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ. ಒಟ್ಟಲ್ಲಿ ಇರಾನ್ ಒಂದಂತೂ ನಿರ್ಧಾರ ಮಾಡಿದೆ, ಈ ಯುದ್ಧದಲ್ಲಿ ಸೋಲ್ಲಿ ಅಥವಾ ಗೆಲ್ಲಿ ಕಡೆಯ ತನಕವೂ ಕೂಡ ಮಂಡಿ ಊರೋದು ಬೇಡ, ಅಮೆರಿಕದ ವಿರುದ್ಧ ಅಮೆರಿಕದ ಮುಂದೆ ತಲೆಯ ತಗ್ಗಿಸುವಂಥದ್ದು ಆಗಬಾರದು. ಹಾಗಾಗಿ ಕಡೆಯ ಕ್ಷಣದವರೆಗೂ ಕೂಡ ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹೀಗಾಗಿ ತನ್ನ ಹೋರಾಟವನ್ನು ಕೂಡ ತೀವ್ರಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಸೊ ಈಗಾಗಲೇ ರಾಜತಾಂತ್ರಿಕ ಮಾತುಕತೆ ಅಥವಾ ಯುದ್ಧದಿಂದ ಬೆದರಿಸುವಂಥ ಎಲ್ಲ ತಂತ್ರಗಳಾದರೂ ಕೂಡ ಇರಾನ್ ಮಂಡಿ ಊರಿಲ್ಲ. ಹೀಗಾಗಿ ಬೇರೆ ಬೇರೆ ತಂತ್ರಗಳನ್ನು ಕೂಡ ಅಮೆರಿಕ ಪ್ರಸ್ತಾಪವನ್ನು ಮಾಡ್ತಾ ಇರುವಂಥದ್ದು. ಅವು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಒಂದು ಹಂತದಲ್ಲಿ ಅಮೆರಿಕ ಈ ಯುದ್ಧದಿಂದ ಹೊರ ಬರಬೇಕು ಅನ್ನುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆಯಾ, ಆದರೂ ಕೂಡ ಅದರಲ್ಲಿ ಯಶಸ್ವಿ ಆಗ್ತಾ ಇಲ್ಲ. ಮತ್ತೆ ಅಮೆರಿಕ ಆಗ್ತಾ ಇರುವಂಥ ಷರತ್ತುಗಳನ್ನು ಇರಾನ್ ಕೂಡ ಒಪ್ತಾ ಇಲ್ಲ. ಸೊ ಹೀಗಾಗಿ ಈ ಸಂಘರ್ಷ ಮತ್ತಷ್ಟು ದಿನಗಳ ಕಾಲ ಮುಂದುವರಿಯುವಂಥ ಸಾಧ್ಯತೆಗಳ ಕೂಡ ಕಂಡು ಬರ್ತಾ ಇದೆ ಮಮತಾ. ರೈಟ್.